ಹಾಯ್ ಹಲೋ ನಮಸ್ಕಾರ. ನಮ್ಮ ಕುಟುಂಬದವರಿಗೆ ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಒಳ್ಳೆ ಪ್ಲೇಸಿಗೆ. ಅಂದರೆ ನಮ್ಮ ಚಂದಾವರ ಅಂತ ಒಂದು ಊರಿದೆ, ನಮ್ಮೂರಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಇವತ್ತು ಪೇಸ್ತಿದೆ, ಕನ್ನಡದಲ್ಲಿ ಏನಂತ ಗೊತ್ತಿಲ್ಲ, ಅದಕ್ಕೆ ನಾವು ಇವಾಗ ಹೋಗ್ತಿದ್ವಿ ಪೇಸ್ಗೆ. ಸ್ನೇಹಿತರೆ, ಈಗ ನಾವಿರೋ ಲೊಕೇಶನ್ ಏನಿದೆ ಇದು ಸಂತೆಗುಳಿ ಹೇಳಿ. ಇಲ್ಲಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಅಂದರೆ ಒಂದು 15 ಕಿಲೋಮೀಟರ್ ಆಗೋದು. ನಮ್ಮ ಊರಿಂದ 18 ಕಿಲೋಮೀಟರ್ ಆಗೋದು. ಈಗ 3 ಕಿಲೋಮೀಟರ್ ಸುಮಾರು ಬಂದಿದ್ದೀವಿ. ಇವಾಗ ಹೋಗ್ತೀವಿ, ಅಲ್ಲೇ ಹೋಗಿ ನಿಮಗೆ ಪೇಸ್ಟ್ ಹೆಂಗೆ ಆಗ್ತದೆ ಎಲ್ಲ ತೋರಿಸ್ತೀವಿ ಮುಂದಿಂದು ಆಗಲಿ. ಈಗ ಇಲ್ಲಿಂದ ಮತ್ತು 15 ಕಿಲೋಮೀಟ್ರ್ ಗಾಡಿ ಓಡಿಸ್ಕೊಂಡು ಹೋಗಬೇಕು. ಫುಲ್ ಫಾರೆಸ್ಟ್, ಅಲ್ಲೆಲ್ಲ ಬೆಟ್ಟ ಎಲ್ಲ ಇದೆ. ಅಲ್ಲೆಲ್ಲ ಕರಿಕಾನಮ್ಮ ಪರಮೇಶ್ವರಿ ದೇವಸ್ಥಾನ ಇದೆ. ಅದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ಲಾಗ್ ಅಂತಂದಲ್ಲ, ಕಮ್ಮಿಂಗ್ ಸೂನು. ನೋಡಿ ಇಲ್ಲೆಲ್ಲ ಯಾವ ಥರ ಇದೆ, ಫುಲ್ ಕಾಡು ಮಧ್ಯೆ ನಾವಿದ್ದೀವಿ. ಇದು ಶಾರ್ಟ್ ಕಟ್ ಆ್ಯಕ್ಚುಲಿ. ಮತ್ತೊಂದು ರೋಡು ಇದೆ, ಸ್ವಲ್ಪ ಅಗಲ ರೋಡು. ಇದು ಅಂದರೆ ಒಂದು ಊರಿಗೆ ಟಚ್ ಆಗುತ್ತೆ, ಆ ಊರಿಂದ ನೀಲ್ಗೋಡು ಹೇಳಿ. ಫುಲ್ ಕಾಡು. ಈ ಕಡೆ ಎಲ್ಲ ಮನೆಗಳೆಲ್ಲ ಇವೆ ಕೆಳಗಡೆ, ಆದರೆ ಅಷ್ಟೊಂದೇನು ಮನೆ ಇಲ್ಲ. ಈ ಕಡೆ ಫುಲ್ ಬೆಟ್ಟ ನೋಡಿ ಮನೆಗಳು. ಇನ್ನೊಬ್ರು ಅಂಕಲ್ ಇದ್ದಾರೆ, ಪಾಪ ಯಾರಿಗೂ ವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಹೊಸ ಗಾಡಿ ವಿತ್ ಹಳೆಯ ಬಾಡಿ. ನೋಡಿ ಇದೇ ರೋಡ್ ನೋಡಿ, ಇಲ್ಲಿ ಟಚ್ ಆಗುತ್ತೆ ನೀಲ್ಗೋಡು ಹೇಳಿ. ಈ ಕಡೆಯಿಂದ ಬಂದರೆ ಸ್ವಲ್ಪ ಒಂದು 2 ಕಿಲೋಮೀಟರ್ ಹತ್ತಿರ ಆಗುತ್ತೆ ನಮಗೆ. ಏನೇ ಆಗಲಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ. ಸಿಟಿಯಲ್ಲಿ ಕೂಡ ಇಷ್ಟೊಂದು ಚೆನ್ನಾಗಿ ರೋಡ್ ಇದೆಯೋ ಇಲ್ವೋ ನೋಡಿ. ಇಲ್ಲೊಂದು ಆನೆ ಬಂದ್ಬಿಟ್ಟಿದೆ, ಕಾಡಿಂದ ಹೊರಗೆ ಬಂದಿದೆ. ಮುಟ್ಟಿದ್ವಿ, ಹೋಗ್ತಾ ಇದ್ದೀವಿ. ಸ್ವಲ್ಪ ತುಂಬಾನೇ ಲಾಂಗ್ ಹೋಗ್ಬೇಕು, 1 ಕಿಲೋಮೀಟರ್ ಅಷ್ಟು ಲಾಂಗ್ ಇದೆ ಗಾಡಿ ಪಾರ್ಕಿಂಗ್. ಹೌದು, ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ನಮಗೆ, ಅದಕ್ಕೋಸ್ಕರ ತುಂಬ ಹಿಂದೆ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಫೈನಲಿ ಬಂದ್ಬಿಟ್ಟಿದ್ವಿ. ಅಲ್ಲಿ ನೋಡಿ ಚರ್ಚ್ ಕಾಣಿಸ್ತಾ ಇದೆ, ಜನ ಸ್ವಲ್ಪ ರಶ್ ಇದ್ದಾರೆ. ಇಲ್ಲಿ ಕ್ಯಾಂಡಲ್ ಹಚ್ತೀವಿ ದೇವರಿಗೆ. ಇಲ್ಲಿ ಕೂಡ ಲೈನ್ ಇದೆ, ನಾವು ಅಲ್ಲಿ ಹೋಗಿ ನಿಂತ್ಕೊಳ್ಬೇಕಾಗತ್ತೆ. ಇದು ಹಳೆ ಚರ್ಚ್. ಹೊಸ ಚರ್ಚ್ ಒಂದು ಇನ್ನೊಂದು ಕಡೆ ಆ ಕಡೆ ಕಾಣಿಸ್ತಿದೆ, ತೋರಿಸ್ತೀವಿ ನೋಡಿ. ಇದೆ ಇಲ್ಲಿ ನೋಡಿ, ಇಲ್ಲಿ ತುಂಬ ಆಟ ಸಾಮಾನು ಅದು ಇದು ಎಲ್ಲ ಬಿದ್ದಿದೆ, ಕಲರ್ ಲೈಟಿಂಗ್. ಇಲ್ಲಿ ಎಲ್ಲ ಸ್ಟಾಲ್ಗಳು ಇವೆ, ತುಂಬ ಫಾಸ್ಟ್ ಫುಡ್ ಕಡೆಗೆ ಏನು ಗೊಂಬೆ ಆಟ ಸಾಮಾನು ತುಂಬಾ ಬಿದ್ದಿದೆ. ಇಲ್ಲಿ ಮೇಣದ ಬತ್ತಿ ಎಲ್ಲ ಮಾರ್ತಿದ್ದಾರೆ. ಜನ ತುಂಬ ರಶ್ ಇದೆ ಇವತ್ತು, ಫಸ್ಟ್ ಡೇ ಆಗಿರೋದ್ರಿಂದ. ಈ ಕಡೆ ಎಲ್ಲ ಪೆಂಡಲೆಲ್ಲ ಹಾಕಿದ್ದು, ಮೋಸ್ಟ್ಲಿ ಫಂಕ್ಷನ್ ಆಗಿತ್ತು ಅನಿಸುತ್ತೆ ಬೆಳಗ್ಗೆ. ಇಲ್ಲಿ ಸ್ವಲ್ಪ ಮಿಠಾಯಿ ಕೂಡ ತೊಗೊಂಡ್ವಿ ಮನೆಗೆ ತೊಗೊಂಡೋಗೋದಕ್ಕೆ, ಮತ್ತು ಗೋಬಿ ಕೂಡ ತಿಂದ್ವಿ. ಕತ್ಲಾಗಿರೋದ್ರಿಂದ ಗಾಡಿ ಹುಡುಕಿ ಕೊನೆಗೂ ಸಿಕ್ತು ನಮ್ಮ ಗಾಡಿ ಇಲ್ಲೇ ಇದೆ ಅಂತ. ಓಕೆ ಸ್ನೇಹಿತರೆ, ನಾವು ಈಗ ಹೋಗ್ತಾ ಇದ್ವಿ. ಗಾಡಿ ಅಂತೂ ಸಿಕ್ತು ನಮಗೆ, ಅಂತೂ ಇಂತೂ. ಫುಲ್ ಕತ್ಲಾಗಿರೋದ್ರಿಂದ ಸೆಲ್ಫಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ ಸೆಲ್ಫಿಯಾಗಿ. ಈಗ ನಾವು ಮನೆಗೆ ಹೋಗ್ತಾ ಇದ್ವಿ, ತುಂಬಾ ಕತ್ಲಾಗಿದೆ. ರೋಡೇ ಬೇರೆ ಕರೆಕ್ಟಾಗಿ ಕಾಣ್ತಿಲ್ಲ. ಮುಂದ್ಗಡೆ ಗಾಡಿ ಬರೋದೆಲ್ಲ ಕಣ್ಣಿಗೆ ಹಿಡಿತಿದೆ ಲೈಟೆಲ್ಲ. ಗಾಡಿ ಮತ್ತು ತುಂಬಾ ವೀಸ್ತಾ ಇದೆ. ನಾವು ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಿದೆ ಅಂತ ದೇವರನಿಗೂ ಗೊತ್ತಿಲ್ಲ. ಅದಕ್ಕೆ ಈ ಮಿನಿ ಲಾಗ್ ನಿಮ್ಗೆ ಹೆಂಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ.